ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಲಿ ನಾವು ನೋಡ್ತಾ ಇದ್ದೀವಿ KCET 2026 ರಿಸಲ್ಟ್ ಡೇಟ್. ಸೊ ಇವಾಗಲೇ ನೀವು ನಿಮ್ಮ KCET ಎಕ್ಸಾಮನ್ನು ಕೊಟ್ಟಿದ್ದೀರಾ. ಸೊ ಇದರ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್, ಫೈನಲ್ ರಿಸಲ್ಟ್ ಡೇಟ್ ಅಲ್ಲ. ಇದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಈಗಾಗಲೇ ನೀವು KCET ಎಕ್ಸಾಮಿನೇಷನ್ನ ಕೊಟ್ಟಿದ್ದೀರಾ. ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡಿರೋ KEA ಅವರು. ಸೊ ಇದು ಯಾವುದಕ್ಕೆಲ್ಲ ಅಂದರೆ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಫಾರ್ಮಸಿ, ಇದು ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ ಕರ್ನಾಟಕದ ಮಕ್ಕಳಿಗೆ. ಆಮೇಲೆ ಎಕ್ಸಾಮ್ ಡೇಟ್ ಬಂದುಬಿಟ್ಟು 23 to 24 May 2026 ಇತ್ತು. ಸಬ್ಜೆಕ್ಟ್ಸು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ. ಸೊ ಕೀ ಆನ್ಸರ್ಸ್ ಬೇಕಂದರೆ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಆಮೇಲೆ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ತಾ ಹೋಗ್ತೀನಿ ನೋಡಿ. ಅಫಿಷಿಯಲ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಅಂದರೆ KE ಅವರು ಹೇಳಿಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಯಾವಾಗ ಅಂದರೆ ಇಲ್ಲಿ ತಪ್ಪಿಬಿಟ್ಟು ನಾನು ಬರ್ತೀನಿ ಫಸ್ಟ್ ವೀಕ್ ಆಫ್ ಮೇ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಲಾಸ್ಟ್ ವೀಕ್ ಆಫ್ ಮೇ ಇದೆ ನೋಡಿ, 3rd week of May, ಅವತ್ತು ಬಂದೇ ಬರುತ್ತೆ ನಿಮ್ಮ ರಿಸಲ್ಟು. ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಜೂನ್ ಫಸ್ಟ್ ವೀಕ್ ಅಥವಾ ಮೇ ಲಾಸ್ಟ್ ವೀಕಲ್ಲಿ ಬರ್ಬೋದು, ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಟ್ರೆಂಡ್ಸ್. ಅಂದರೆ ಪ್ರೀವಿಯಸ್ ಇಯರ್ ಅನಾಲಿಸಿಸ್ ಮಾಡಿರೋ ಪ್ರಕಾರ ರಿಸಲ್ಟ್ ಡೀಟೇಲ್ಸ್ ಹೇಗಿರುತ್ತೆ ಅಂದರೆ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಇರುತ್ತೆ, ಟೋಟಲ್ ಸ್ಕೋರ್ ಇರುತ್ತೆ, ರ್ಯಾಂಕ್ ಎಷ್ಟು ಆಬ್ಟೈನ್ ಮಾಡ್ತೀರಾ ಅದಿರುತ್ತೆ. ಆಮೇಲೆ ನಿಮ್ಮ ಕ್ವಾಲಿಫೈಯಿಂಗ್ ಸ್ಟೇಟಸ್ ಪಾಸಾ ಅಥವಾ ಫೇಲಾ ಅಂತ. ಚೆಕ್ಕೆಲ್ಲಿ ಮಾಡೋದಂದರೆ ನಿಮ್ಮ ವೆಬ್ಸೈಟಿಗೆ ಹೋಗಬೇಕು. ಡೈರೆಕ್ಟಾಗಿ KE ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲಾದರೆ ಗೂಗಲ್ ಹೋಗಿಬಿಟ್ಟು CETonline.karnataka.government.in ಅಥವಾ KE.karnataka.nic.in ಅಥವಾ KarResults.nic.in ಇಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇವಾಗ ಸ್ಟೆಪ್ಸ್ ಹೇಳ್ತಾ ಹೋಗಿರ್ತೀನಿ. ವಿಸಿಟ್ ಅಫಿಷಿಯಲ್ ವೆಬ್ಸೈಟ್, ಕ್ಲಿಕ್ KCET 2026 ರಿಸಲ್ಟ್ ಅಂತ ಇರುತ್ತೆ. ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು, ಮತ್ತು ನಿಮ್ಮ ರಿಸಲ್ಟ್ ಸ್ಕೋರನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ರಿಸಲ್ಟ್ ಆದಮೇಲೆ ಏನಂದರೆ ರ್ಯಾಂಕ್ ಲಿಸ್ಟ್ ರಿಲೀಸ್ ಆಗುತ್ತೆ. ನಾನು ಹೇಳಿದೆ ಲಾಸ್ಟ್ ವೀಡಿಯೋಲಿ ಕೌನ್ಸಿಲಿಂಗ್ ಪ್ರಾಸೆಸ್ ಹಿಂಗೆ ನಡೆಯುತ್ತೆ ಅಂತ, ಅದನ್ನು ನೋಡ್ಕೊಂಡು ಬನ್ನಿ. ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ, ರಿಸಲ್ಟ್ ಅಲಾಟ್ಮೆಂಟ್ ಆಗುತ್ತೆ. ರಿಸಲ್ಟ್ ಆನ್ಲೈನ್ ಇರುತ್ತೆ. ಕೀಪ್ ಲಾಗಿಂಗ್ ಡೀಟೇಲ್ಸ್ ರೆಡಿ, ಚೆಕ್ ಅಫಿಷಿಯಲ್ ಅಪ್ಡೇಟ್ಸ್. ಅಂದರೆ ನಿಮ್ಮದೊಂದು ಏನು ಹಾಲ್ ಟಿಕೆಟ್ ಇರುತ್ತೆ ನೋಡಿ, ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಅದನ್ನು ಎಲ್ಲೆಲ್ಲಿ ಬಿಸಾಕೋದಲ್ಲ, ಬಿಕಾಸ್ ಅದು ನಿಮ್ಮ ರಿಸಲ್ಟ್ ಟೈಮಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ನೋಡ್ಕೊಳ್ಳೋಕೆ ಬೇಕಾಗುತ್ತೆ. ಆಮೇಲೆ ಅಫಿಷಿಯಲ್ ಅಪ್ಡೇಟ್ಸನ್ನು ಚೆಕ್ ಮಾಡ್ತಾಯಿರಿ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದರ ಮೇರೆಗೆ ವೀಡಿಯೋ ಮಾಡ್ತೀನಿ. ಎಕ್ಸ್ಪೆಕ್ಟೆಡ್ ಮೇ ಲಾಸ್ಟ್ ವೀಕಲ್ಲಿ ಬರ್ಬೋದು. ಪ್ರಿಪೇರ್ ಫಾರ್ ಕೌನ್ಸಿಲಿಂಗ್. ದಟ್ಸ್ ಆಲ್ ಫಾರ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.